ಹಲೋ ಗೈಸ್, ಅವರಮ್ಮ ಚೆನ್ನಾಗಿ ಬೈದಿದ್ದಾರೇನೋ. ಎಸ್, ಕರೆಕ್ಟ್ ಆಗಿದೆ. ಎಲ್ಲರೂ ಕಿತ್ತು ತಿಂದರು. ಫೆವಿಕ್ರಿಲ್ದು ಮೋಲ್ಡೆಡ್ ಈ ರೀತಿ ಆಗಿದೆ. ಚೆಕ್ಕೊಳ್ಳಿ, ತುಂಬಾ ಈಸಿಯಾಗಿ. ಹೋಗಿಪ್ಪ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಭವಿಷ್ಯಂಗೆ ಇವತ್ತು ಒಂದಿನ ಲಾಸ್ಟ್ ಎಕ್ಸಾಮ್ ಇದೆ. ಆ್ಯಂಡ್ ಬೆಳಗ್ಗೆ ಎದ್ದು ಟಿಫನ್ ಆಯಿತು. ಅವಳದು ಚಪಾತಿ ಆ್ಯಂಡ್ ಮಶ್ರೂಮ್ ಪಲ್ಯ ಮಾಡಿದ್ದೆ. ಆ್ಯಂಡ್ ಇವಾಗ ನಾನು ಪಾಲಕ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಬಂದಿದ್ದಾರೆ ಆಲ್ರೆಡಿ. ಅವ್ರಿಗೆ ಕೊಟ್ಬಿಟ್ಟು ನಾನು ಕುಡಿತೀನಿ ಗೈಸ್. ಪಾಲಕ್ ಜ್ಯೂಸ್. ಇದು ಪಾಲಕ್ ಜ್ಯೂಸ್ ಒನ್ ಆಫ್ ಮೈ ಫೇವ್ರೆಟ್ ಜ್ಯೂಸು, ಪಾಲಕ್ ಜ್ಯೂಸು. ಬಿಕಾಸ್ ಇದರಲ್ಲಿ ಶುಗರ್ ಕಂಟೆಂಟ್ ಇರೋದಿಲ್ಲ ಮತ್ತು ಒಂಥರ ಚೆನ್ನಾಗಿರುತ್ತೆ ಗೈಸ್ ಟೇಸ್ಟ್. ಭವಿಷ್ಯಂಗೂ ಕೊಡ್ತೀನಿ, ಅವಳು ಕುಡಿತಾಳೆ. ಇದು ಭವಿಷ್ಯ ಇದು ಚೆನ್ನಾಗಿದೆಯಾ? ಕುಡ್ದುಬಿಟ್ಲ ಅಂತ ಅನ್ಕೋತಾರೆ. ಎಲ್ಲೋ ಅವರಮ್ಮ ಚೆನ್ನಾಗಿ ಬೈದಿದ್ದಾರೇನೋ, ಕುಡಿಯೋದಿಲ್ಲ ಹೆಲ್ದಿ ಜ್ಯೂಸು ಅಂತ, ಅದಕ್ಕೆ ಕುಡಿದ್ಬಿಟ್ಲು. ಹೋಗೋಣ, ಓದಿದ್ಯಾ ಚೆನ್ನಾಗೆ? ಓಕೆ, ನಡಿ ಹೋಗೋಣ. ಇವಾಗ ಭವಿಷ್ಯನ ಕಾಲೇಜಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಅಲ್ಲಿ ತನಕ ಪೂಜೆ ಮಾಡಿ ರೆಡಿ ಆಗಿರ್ತಾರೆ. ಇರಲಿಲ್ಲ ಅಲ್ಲಿ. ಗೈಸ್, ಭವಿಷ್ಯನ ಬಿಟ್ಟು ಬಂದಾಯಿತು. ಇವಾಗ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಮಾಡೋದು. ನನ್ನೊಂದು ಸ್ಯಾರಿ ಇದೆ, ಆ ಸ್ಯಾರಿನಲ್ಲಿ ಒಂದು ಡ್ರೆಸ್ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅದಕ್ಕೆ ಲೈನಿಂಗು ಎಲ್ಲ ತೊಗೊಂಬರ್ಬೇಕು. ಲೈನಿಂಗು, ಪ್ಯಾಂಟು ಮತ್ತು ವೇಲ್ ತೊಗೊಂಬರ್ಬೇಕು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಗೈಸ್. ಆಕಾಶ್ ಬಾಯ್ ಮತ್ತೆ ಮಾಡಿ ಗೈಸ್. ಆ ಅಂಗಡಿನಲ್ಲಿ ಸಿಗಲಿಲ್ಲ, ಮೊದಲೋಗಿದ್ದ ಅಂಗಡಿನಲ್ಲಿ. ಇವಾಗ ಇನ್ನೊಂದು ಅಂಗಡಿಗೆ ಬಂದು ಇಲ್ಲಿ ಆಲ್ಮೋಸ್ಟ್ ಸಿಕ್ಕಿದೆ ಗೈಸ್. ಹೇ, ನನ್ನನ್ನು ಹಿಡಿತಾರೆ. ಎಸ್, ಕರೆಕ್ಟ್ ಆಗಿದೆ ಗೈಸ್. ಸುತ್ತಾಡಿಕೊಂಡು ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಟೈಮ್ ಬಂದು 2 o'clock ಆಗಿರ್ಬೋದು. ಇನ್ನು ನಾನು ಇನ್ನೂ ಅಡುಗೆ ಮಾಡಿಲ್ಲ. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡಬೇಕು ಇವಾಗ ಹೋಗಿ. ನನ್ನ ಭವಿಷ್ಯದ ಎಕ್ಸಾಮ್ ಆಗಿದೆ, ಆದರೆ ಅವಳು ಒಂದು ಸ್ವಲ್ಪ ಹೋದು ಅವಳು ಫ್ರೆಂಡ್ಸ್ ಜೊತೆ ಏನಾದರೂ ತಿನ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೇನೆ ಇನ್ನು ಕಾಲೇಜಲ್ಲೇ ಇದ್ದಾಳೆ ಗೈಸ್. ಆಮೇಲೆ ಹೋಗ್ತಾರೆ ನಮ್ಮ ಯಜಮಾನ್ರು ಅವಳನ್ನು ಕರ್ಕೊಂಬರೋದಕ್ಕೆ ಅಂತ. ಓಕೆ, ನೋ ಪ್ರಾಬ್ಲಮ್ ಮೇಡಮ್. ಥ್ಯಾಂಕ್ ಯು. ಇಟ್ಸ್ ಓಕೆ ಮೇಡಮ್. ಇಟ್ಸ್ ಓಕೆ ಮೇಡಮ್. ಓಕೆ. ಯಾರದು? ಕಮಲ ವಿಮಲ ವನಿತೆ ಎಲ್ಲರೂ ಕಿತ್ತು ತಿಂದರು. ಮಧ್ಯಾಹ್ನ ಅದೇನೋ ಬೇಕು ಬಟ್ಟೆ ಮತ್ತು ಅದೇನೋ ತೊಗೋಬೇಕು ಅಂದ್ಕೊಂಡಿದ್ನಲ್ಲ, ಹೋಗಿ ತೊಗೊಂಡು ಬಂದ್ವಿ. ಆ್ಯಂಡ್ ಒಂದು ಐಟಮ್ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಹೋಗಿ ಸಾಯಂಕಾಲ ಆಗಿದೆ, ಇವಾಗ ಆಲ್ರೆಡಿ 7:30 ಆಗಿದೆ. ಸೊ ಹೋಗಿ ತೊಗೊಂಬಂದಿದ್ದೀನಿ. ಏನು ಅಂತ ಇವಾಗ ತೋರಿಸ್ತೀನಿ. ಸೊ ಗೈಸ್, ಇದನ್ನು ತೊಗೊಂಬಂದೆ ಗೈಸ್. ಇದು ಫೆವಿಕ್ರಿಲ್ದು ಮೋಲ್ಡೆಡ್. ಓಕೆ, ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಇಯರಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ತೊಗೊಂಬಂದಿರೋದು. ಅದರೊಳಗಡೆ ಈ ಥರದ್ದು 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲೇಸ್ ಇರುತ್ತೆ. ಸೊ ನೀವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು 2 ಟೋಟಲಾಗೆ ತೊಗೊಂಡು ಮಿಕ್ಸ್ ಮಾಡ್ಕೋಬೇಡಿ, ಏಕೆಂದರೆ ಎಷ್ಟೆಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾಡ್ಕೊಳ್ಳೋಣ ಅಂತ. ಸೊ ದಟ್
ಯಾವಾಗ ಬೇಕೋ ಆವಾಗ ಮೋಲ್ಡ್ ಮಾಡ್ಕೋಬೋದು ನಾವು. ಸೊ ಸ್ವಲ್ಪ ತೊಗೋತಾ ಇದ್ದೀನಿ ಗೈಸ್. ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಸೆಲೋ ಟೇಪ್ ಹಾಕ್ಬಿಟ್ಟು ನಾವು ಸೀಲ್ ಮಾಡಬೇಕು. ಅದರ್ವೈಸ್ ಏರ್ಗೆ ಒಂದು ಸರಿ ಡ್ರೈ ಆಯಿತು ಅಂತ ಅಂದರೆ ತಿರ್ಗಾ ಅದು ಡಿಮೋಲ್ಡ್ ಆಗೋದಿಲ್ಲ, ರೀಮೋಲ್ಡ್ ಆಗೋದಿಲ್ಲ, ಡ್ರೈ ಆಗೋಗ್ಬಿಡುತ್ತೆ. ಸೊ ಸೆಲೋ ಟೇಪ್ ಹಾಕ್ಬಿಡೋಣ. ಸೊ ಇದನ್ನು ಎತ್ತಿಟ್ಬಿಡೋಣ ಗೈಸ್. ಈಗ ನೆಕ್ಸ್ಟು ಇದೇನಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯು ಕ್ಯಾನ್ ಮಿಕ್ಸ್ ಇಟ್ ಆನ್ ಅ ಫ್ಲ್ಯಾಟ್ ಸರ್ಫೇಸ್ ಯಾವುದಾದ್ರು ತೊಗೊಂಡು ಹೀಗೆ. ಸಪ್ರೇಟ್ ಕಲರ್ ಇರುತ್ತೆ ಎರಡೂ. ಒಂದು ಸಿಮೆಂಟ್ ಕಲರು, ಒಂದು ವೈಟ್ ಕಲರ್ ಇರುತ್ತೆ. ಸೊ ಫುಲ್ಲು ಮಿಕ್ಸ್ ಆಗಬೇಕು. ಸಿಮೆಂಟ್ ಅಲ್ಲ, ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರು ಮತ್ತು ಇನ್ನೊಂದು ಬಂದುಬಿಟ್ಟು ವೈಟ್ ಇರುತ್ತೆ ಗೈಸ್. ಓಕೆ, ಈ ಥರ ಆಗಿದೆ. ಇದನ್ನು ಈಗ ಈಕ್ವಲ್ ಪೋರ್ಷನ್ಸ್ಗೆ 2 ವಾಲೆ ಮಾಡ್ಕೋತಾ ಇರೋದು. ಈಕ್ವಲ್ ಪೋರ್ಷನ್ಸ್ಗೆ ಕಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ಹಿಂಗೆ ಮಾಡಿಕೊಂಡು ಹಾಫ್ ಕಟ್ ಮಾಡ್ಕೋತೀನಿ ಗೈಸ್. ಓಕೆ 2 ಪೋರ್ಷನ್ಸ್ ಆಗಿದೆ. ಈ ಥರದ್ದೊಂದು ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಇರುತ್ತಲ್ಲ, ಅಂದರೆ ವ್ಯಾಕ್ಸಿಂಗ್ ಟಿಶ್ಯೂ ಅಂತಾರೆ, ಸ್ವಲ್ಪ ಹಾರ್ಡಾಗಿರುತ್ತೆ. ಅಥವಾ ನೀವು ಯಾವುದಾದ್ರು ಬಟ್ಟೆ, ಕಾಟನ್ ಬಟ್ಟೆ, ಈ ಲೈನಿಂಗಿಗೆ ಯೂಸ್ ಮಾಡ್ತಾರಲ್ಲ ಆ ಥರದ ಬಟ್ಟೆ ಯಾವುದಾದ್ರು ಉಪಯೋಗಿಸ್ಬೋದು. ಅದನ್ನು ಆ ಥರದ ಬಟ್ಟೆ ಮೇಲೆ ಹಿಂಗೆ ಇಟ್ಬಿಟ್ಟು ಟು ಜಸ್ಟ್ ಹಿಂಗೆ ಕವರ್ ಮಾಡಿಬಿಟ್ಟು ಪ್ರೆಸ್ ಮಾಡಬೇಕು. ಇದ್ರ ಮೇಲೆ ಕ್ಲೇ ಮೇಲೆ ಒಂದು ಸ್ಕೇಲ್ ಅಥವಾ ಫ್ಲ್ಯಾಟ್ ಸರ್ಫೇಸಿಂದ ಪ್ರೆಸ್ ಮಾಡಬೇಕು. ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಒಂದು ಶೇಪ್ ಬರಲಿ ಅಂತ ಹೇಳಿಬಿಟ್ಟು ಗೈಸ್. ನನಗೆ ರೌಂಡ್ ಶೇಪ್ ಬೇಕಂದರೆ ಹೀಗೆ ರೌಂಡ್ ಮಾಡಿಕೊಂಡು ಪ್ರೆಸ್ ಮಾಡಿದ್ರೆ, ಗುಂಡು ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಇದು ಬರುತ್ತೆ. ಇಲ್ಲ ನೀವು ಬೇರೆ ಶೇಪ್ ಬೇಕಂತ ಅಂದರೆ ಆ ಥರದ ಶೇಪ್ ಮಾಡಿಕೊಂಡು ಪ್ರೆಸ್ ಮಾಡಬೇಕು ಗೈಸ್. ನನಗೆ ಗುಂಡು ಬೇಕು, ಬಟ್ ಒಂದು ಸ್ವಲ್ಪ ತಿಲಕ ಅಂತಾರಲ್ಲ ಆ ಥರದ ಶೇಪ್ ಬೇಕು. ನೋಡಿ ಈ ಶೇಪ್ ಬೇಕು. ಸೊ ಈ ಥರ ಮಾಡ್ಕೋತಾ ಇದ್ದೀನಿ ನಾನು. ಈ ಬಟ್ಟೆ ಮೇಲೆ ಏನಕ್ಕೆ ಮಾಡ್ಕೋತಾ ಇದ್ದೀವಿ ಅಂದರೆ ಈ ಬಟ್ಟೆ ಮೇಲೆ ಅಂಟ್ಕೊಳ್ಳೋದಿಲ್ಲ. ಇದು ಒಣಗ್ದಾದ್ಮೇಲೆ ಆರಾಮಾಗೆ ತೆಗೆದುಬಿಡ್ಬೋದು, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಒಂದೇ ಸೈಜ್ ಇರಬೇಕು ಎರಡೂ. ಹಿಂಗೆ ಅದ್ರ ಮೇಲೆ ಇಟ್ಬಿಟ್ಟು ಚೆಕ್ ಮಾಡ್ಬೋದು. ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ ನೋಡಿ, ಒಂದೇ ಸೈಜ್ ಇದೆ. ತೆಗೆದ್ಬಿಟ್ಟು ಪಕ್ಕಕ್ಕಿಟ್ಟು ಅಗೇನ್ ಒಂದು ಸರಿ ಪ್ರೆಸ್ ಮಾಡಿಬಿಡಿ. ಆ್ಯಂಡ್ ಅದಾದಮೇಲೆ ಇದನ್ನು ಒಣಗಕ್ಕೆ ಬಿಟ್ಬಿಡ್ಬೇಕು ಗೈಸ್. ಇನ್ನು ಶೇಪ್ ಮಾಡ್ಕೊಳ್ಳೋಂಗಿದ್ರೆ ನಿಮಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು, ಆದರೆ ಕೈಯಲ್ಲೇ ಮಾಡ್ಕೋಬೇಕಾಗತ್ತೆ. ಮೋಲ್ಡ್ ಏನಾದ್ರು ನಿಮ್ಮ ಹತ್ರ ಇತ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ನೀವು ಮೋಲ್ಡಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಕೈನಲ್ಲೇ ಮಾಡ್ಬೋದು. ಈ ರೀತಿ ಆಗಿದೆ. ಇದನ್ನು ಇವಾಗ ನಾವು ಒಣಗಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಗೈಸ್. ಸ್ವಲ್ಪ ಹೊತ್ತು ಅಂದರೆ 1/2 hour to 1 hour ಫುಲ್ಲು ಒಣಗೋಗುತ್ತೆ ನೀಟಾಗೆ ಗೈಸ್. ಇವಾಗ ಅದು ಕ್ಲೇ ಹಾಕಿಟ್ಟಿದ್ನಲ್ಲ, ಅದು ಒಣಗೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು, ಕಾಫಿ ಕುಡ್ಕೊಂಡು ಬರೋದಕ್ಕೆ ಹೋಗೋಣವಾ ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಓಕೆ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ಗೈಸ್ ಕಾಫಿ ಕುಡಿಯೋದಕ್ಕೆ ಅಂತ. ನಮ್ಮ ಯಜಮಾನ್ರು ನಾಯಿಗೆ ಬಿಸ್ಕೆಟ್ ಹಾಕಿ ಇವಾಗ ಇರೋ ಥರ ಬರ್ತಾ ಇದ್ದಾರೆ ನಮಗೆ ಕಾಫಿ ಕೊಡ್ಸೋದಕ್ಕೆ. ಏನು ರೀ, ಕಾಫಿ ಕುಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸಡನ್ನಾಗಿ? ನಿದ್ದೆ ಮಾಡ್ತಾ ಇದ್ಲು, ಆಗಲೇ ಎಬ್ರಿಸ್ದೆ. ನಮ್ಮ ಭವಿಷ್ಯ ಮೊದಲನೇ ಸರ್ತಿಗೆ ಇವತ್ತು ಏನು ತೊಗೊಳ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಯಾಕೆ ಬರ್ತೀಯಾ? ದೃಷ್ಟಿ ಕೊಟ್ಟಿಟ್ಕೊಂಡ್ಬಿಟ್ಟಿದ್ದೆ ಇಲ್ಲಿ, ಅದು ಗಾಯ ಆಗಿರೋದು. ಬಟ್ ಇಲ್ಲಿ ಚೆನ್ನಾಗಿದೆ, ಯಾರೂ ಇಡಬೇಕಾಗಿಲ್ಲ ದೃಷ್ಟಿ ಕೊಟ್ಟು. ಎಷ್ಟೊಂದು ಮಚ್ಚೆ ಇದೆ ಗೈಸ್ ಭವಿಷ್ಯಕ್ಕೆ. ಇಲ್ಲಿ 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 ನಿಜವಾದ ಮಚ್ಚೆ ಅದು. ಅದೇ ಹೇಳ್ತಾ ಇರೋದು, ನಿಜವಾದ ಮಚ್ಚೆ ಇದೆ ಗೈಸ್ ನೋಡಿ. ಗೈಸ್ ಆಯಿತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗಿ ಬಂದು 7:30ಗೆ ಸ್ಟಾರ್ಟ್ ಮಾಡಿದ್ದು. ಒಂದು
2 hours ಆಗಿದೆ. 9 ಗಂಟೆ 7:30ಗೆ ನಾನು ಅದು ಮೋಲ್ಡ್ ಮಾಡಿದ್ದು. ಒಂದು 2 ಅವರ್ಸೇ ಇಡಬೇಕು ಗೈಸ್. ಈಗ ಗಟ್ಟಿ ಆಗಿದೆ, ತುಂಬ ಗಟ್ಟಿ ಆಗಿಲ್ಲ. ಇನ್ನು ಬೆಳಗ್ಗೆ ತನಕ ಬಿಟ್ಬಿಟ್ರೆ ತುಂಬ ಗಟ್ಟಿ ಆಗುತ್ತೆ. ಇವಾಗ ಇದ್ರ ಮೇಲೆ ನಾವು ಸ್ಟೋನ್ಸ್ ಅಂಟಿಸ್ಬೇಕು. ಸ್ಟೋನ್ಸ್ ಯಾವ ಥರದ್ದು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಾನು ಈ ಗಮ್ ತೊಗೊಂಬಂದಿದ್ದೀನಿ. ದಿಸ್ ಇಸ್ B7000 ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಥರದ್ದೆಲ್ಲ ಸ್ಟೋನ್ಸ್ ತೊಗೊಂಡು ಬಂದಿದ್ದೀನಿ ಗೈಸ್. ಡಿಫ್ರೆಂಟ್ ಶೇಪ್ನಲ್ಲಿ ಬರುತ್ತೆ ಗೈಸ್, ಕಾಣಿಸ್ತಿದೆಯಾ? ಓಕೆ, ಓ ಕಲರ್ಸ್ ಬೇರೆ ಬೇರೆದು ಸಿಗುತ್ತೆ. ನಾನು ಸ್ಕೈ ಬ್ಲೂ ಮತ್ತು ಸಿಲ್ವರ್ ಆ ಥರದ್ದು ಕಲರ್ಸ್ ತೊಗೊಂಬಂದಿದ್ದೀನಿ. ನನಗೆ ಇವಾಗ ಸ್ಕೈ ಬ್ಲೂ ಕಲರ್ದು ನಾನು ಸ್ವಲ್ಪ ಮಾಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದು. ಆ್ಯಂಡ್ ಹಿಂದ್ಗಡೆ ತಿರ್ಪ ಹಾಕೋದಕ್ಕೆ ಇರುತ್ತಲ್ಲ ಅದು, ಮತ್ತು ಅದರದ್ದು ರಬ್ಬರ್ ತೊಗೊಂಬಂದಿದ್ದೀನಿ. ಸೊ ಇಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಷ್ಟೇ. ಮಿನಿಮಮ್ ಇಷ್ಟ ಆದರೆ ಒಂದು ಚೆನ್ನಾಗಿರೋ ಇಯರಿಂಗ್ಸ್ ರೆಡಿ ಆಗುತ್ತೆ. ಆ್ಯಂಡ್ ನೋಡೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಏನೋ ಇದು ಬಾಲೆ ಅಂತ ಅನಿಸುತ್ತೆ, ಬಟ್ ತುಂಬ ಲೆಸ್ ಕಾಸ್ಟಲ್ಲಿ ಆಗೋಗುತ್ತೆ ಗೈಸ್. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಸೈನ್ನ ನಾವು ಥಿಂಕ್ ಮಾಡಿಬಿಡ್ಬೇಕು ಹೇಗೆ ಅರೇಂಜ್ ಮಾಡ್ಕೋಬೇಕಂತ. ಸೊ ನೋಡಿ ಗೈಸ್, ಈ ಥರ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಇರಬೇಕು, ಯಾವ ಥರ ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಇವಾಗ ಸೊ ಗೈಸ್ ಸದ್ಯಕ್ಕೆ ಈ ಥರ ಡಿಸೈನ್ ಬಂದಿದೆ. ಇನ್ನು ಇದು ಒಣಗಾದ್ಮೇಲೆ ಹಿಂದ್ಗಡೆ ತಿರ್ಪ ಹಾಕಬೇಕು. ಆ್ಯಂಡ್ ಮೂಗಿಗೆ ಬೇಕಾದ್ರೆ ಮೂಗ್ನಟ್ ಮಾಡ್ಕೋಬೋದು. ಸೊ ಇದರಲ್ಲೇ ಮೂಗ್ನಟ್ ಮಾಡ್ಕೋತಾ ಇದ್ದೀನಿ. ಹೇಗೆ ಮಾಡ್ಕೋತೀನಿ ಅಂದರೆ, ಇದನ್ನು ನಿಮ್ಮ ಮೂಗಿಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಂಡು ಬೆಂಡ್ ಮಾಡಬೇಕು. ನಿಮಿಷ ಈ ಥರದ್ದೊಂದು ಕಟಿಂಗ್ ಪ್ಲೇಯರ್ ತೊಗೊಂಡು ಕಟ್ ಮಾಡ್ಕೋಬೋದು. ಮಾಡಿಬಿಟ್ಟು ಹಿಂಗೆ ಬೆಂಡ್ ಮಾಡಿದ್ರೆ ಕಟ್ಟೆ ಆಗೋಗ್ಬಿಡುತ್ತೆ ಗೈಸ್. ಈಗ ಓಕೆ, ಈ ಥರ ಗೈಸ್ ಇದನ್ನು ಹೀಗೆ ಉಲ್ಟಾ ಮಾಡಿಬಿಟ್ಟು ನಿಮಗೆ ಎಲ್ಲಿ ಬೇಕೋ ತಿರ್ಪ ಅಲ್ಲಿ ಅಂಟಿಸ್ಕೋಬೇಕು. ಗಮ್ ಹಾಕ್ಬಿಟ್ಟು ಇಲ್ಲಿ ಅಂಟಿಸ್ಕೋಬೇಕು ಗೈಸ್, ಅಷ್ಟೇ ಗೈಸ್. ನೋಡಿ ಹಿಂದ್ಗಡೆ ಹೀಗೆ ತಿರ್ಪ ಅಂದರೆ ಅಂಟಿಸಿದ್ದೀನಿ ವಾಲೆ. ಈಗ ವಾಲೆ ಹಿಂಗೆ ಕಾಣಿಸ್ತಾ ಇದೆ ಗೈಸ್. ಇದು ಫುಲ್ಲು ಒಣಗಿಬಿಡ್ಬೇಕು. ಅದಾದಮೇಲೆ ನೀವು ಹಾಕ್ಕೋಬೋದು. ಆ್ಯಂಡ್ ಮೂಗ್ನತ್ ಬಂದ್ಬಿಟ್ಟು 2 ರೆಡಿ ಮಾಡಿದ್ದೀನಿ. ಇದೊಂದು ಆ್ಯಂಡ್ ಇದು ಸ್ವಲ್ಪ ಸಿಂಪಲ್ ಆಗಿದೆ. ಇದೊಂದು ಗೈಸ್ ಹೆಂಗಿದೆ ರೀ ನೋಡಿ, ಮಿಂಚ್ತಾ ಇದೆ ವಾಲೆ. ಚೆನ್ನಾಗಿದೆಯಾ ಗೈಸ್? ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಕೊಡಿ ಗೈಸ್. ನೀವು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ. ಹೋಗಿಪ್ಪ, ನಿಮಗೆ ಇದು ತುಂಬ ಆರಾಮ್ಸೆ ಕಡಿಮೆ ಕಾಸ್ಟಲ್ಲೇ ಆಗೋಗ್ಬಿಡುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇಯರಿಂಗ್ಸ್ ಇವಾಗ ತೊಗೋತೀವಿ, 1 ಸರಿ 2 ಸರಿ ಹಾಕೋತೀವಿ, ಅದಾದಮೇಲೆ ಹಾಕೋಬೇಕು ಅಂತ ಅನಿಸಲ್ಲ. ಈ ಥರ ಮಾಡಿಕೊಂಡ್ರೆ ಇವನ್ ಇನ್ ಕೇಸ್ ಹಾಕೊಳ್ಳದೆ ಹೋದ್ರೂ ದಟ್ ಈಸ್ ಓಕೆ, ಬಿಕಾಸ್ ತುಂಬ ಕಡಿಮೆ ಕಾಸ್ಟಲ್ಲಿ ಮಾಡ್ಕೊಂಡಿರ್ತೀವಿ. ಸೊ ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ಮೂಗ್ನತ್ತು ಒಂದು ಸರಿ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಗೈಸ್. ಸಿಂಪಲ್ ಆಗಿದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆಯಾ? ಇದೆ ಗೈಸ್. ಸೊ ನಾನು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ our vlog. Until next time, take care. Bye bye. See you guys. Bye bye.